ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ಒಂದು ಸ್ಟ್ರೀಟ್ ಫುಡ್ಡು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಗರಿಗರಿಯಾದಂತಹ ಕ್ಯಾಬೇಜಿಂದ ಮಾಡಿರುವಂತಹ ಗೋಬಿ ಮಂಚೂರಿಯನ್ನು ಫಾಸ್ಟ್ ಫುಡ್ಡಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ತಿನ್ನುವಂತಹ ಗೋಬಿನ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಖಂಡಿತ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಲ್ಲಿ ಗೋಬಿ ಮಂಚೂರಿ ಮಾಡೋಕ್ಕೆ ಮೊದಲಿಗೆ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ. ನಾನು ಒಂದು ಪೂರ್ತಿ ಉಪಯೋಗಿಸಲ್ಲ, ಇರೋದು 3 ಜನ ತಿನ್ನೋದು ಸ್ವಲ್ಪನೇ, ಅದರಿಂದ ಅರ್ಧ ಕ್ಯಾಬೇಜನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ನ ಒಂದನ್ನು ಹೀಗೆ ಉದ್ದವಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಬಟ್ಟಲಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ, ಇದು ಜೋಳದ ಹಿಟ್ಟು. ಮತ್ತು 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ದಪ್ಪ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಗೋಬಿ ಮಂಚೂರಿ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿನ ಉಪಯೋಗಿಸ್ತಾ ಇಲ್ಲ, ಬದಲಾಗಿ ಈ ಬೆಳ್ಳುಳ್ಳಿನ ಚಿಕ್ಕ ಪೀಸಾಗಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗುತ್ತೆ ಇದು ರೋಸ್ಟ್ ಮಾಡಿ ತಿನ್ನುವಾಗ. ಹಾಗೆ ಇಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು 3 ರಿಂದ 4 ಸ್ಪೂನಷ್ಟು ಕಬಾಬ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ, ಹೋಮ್ ಮೇಡ್ ಕಬಾಬ್ ಪೌಡರು. ಮತ್ತು ಅರ್ಧ ಕ್ಯಾಬೇಜನ್ನು ತಗೊಂಡು ಈ ರೀತಿ ಕೊಬ್ಬರಿ ತುರಿಯೋ ಮಣೆಯಲ್ಲಿ ತುರ್ಕೋತಾ ಇದ್ದೀನಿ. ಈ ರೀತಿ ತುರ್ದು ಮಾಡಿದ್ರೆ ಖಂಡಿತ ಸೂಪರಾಗಿರುತ್ತೆ. ಚಾಕಲ್ಲಿ ಕಟ್ ಮಾಡೋದಕ್ಕಿಂತ ಈ ರೀತಿ ತುರಿದು ಮಾಡಿ. ಈ ಕ್ಯಾಬೇಜನ್ನು ತುರ್ಕೊಳ್ಳೋದ್ರಿಂದ ನೀರಿನ ಅಂಶ ಕಡಿಮೆ ಇರುತ್ತೆ. ನೋಡಿ, ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಿ ಕ್ಯಾಬೇಜ್ ಬಂದಿದೆ. ಇವಾಗ ಈ ಮಸಾಲೆ ಪೌಡ್ರುಗಳೆಲ್ಲ ಏನೆಲ್ಲ ಇಟ್ಟಿದೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ, ಕಬಾಬ್ ಪೌಡರು, ಚಿಲ್ಲಿ ಪೌಡರು ಹಾಗೂ ಮೈದಾ ಪೌಡರು ಮತ್ತು ಇಲ್ಲಿ ಕಾರ್ನ್ ಫ್ಲೋರು ಇಷ್ಟನ್ನು ಹಾಕ್ಕೊಂಡು ಸಾಲ್ಟು, ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದರಲ್ಲೇ ನೀರಂಶ ಇರೋದ್ರಿಂದ ನೀರು ಹಾಕೋಬಾರ್ದು, ಖಂಡಿತ ಇದರಲ್ಲೇ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದು ತುಂಬ ತೆಳುಗು ಮಾಡ್ಕೊಬಾರ್ದು, ಗಟ್ಟಿಗೆ ಇರಬೇಕು ಹಿಟ್ಟು. ನಾವು ಬಜ್ಜಿ ಬೋಂಡ ಕರಿತೀವಲ್ಲ ಅದಕ್ಕಿಂತ ಗಟ್ಟಿ ಇರಬೇಕು ಹಿಟ್ಟು, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಕಲಿಸ್ತಾ ಇದ್ದರೆ ಅದರಲ್ಲಿರೋಂತಹ ನೀರು ಹೇಗೆ ಬಿಡ್ತಾ ಹೋಗುತ್ತೆ ನೋಡಿ ಕ್ಯಾಬೇಜಲ್ಲಿ. ನೋಡಿ, ಹೀಗೆ ಕಲಿಸಿದಾಗ ಹೀಗೆ ಉಂಡೆ ಆಕಾರಕ್ಕೆ ಬರಬೇಕು. ಅತಿ ತೆಳು ಬೇಡ, ತುಂಬ ಗಟ್ಟಿನೂ ಅಲ್ಲ. ನೋಡಿ, ಅದರಲ್ಲೇ ನೀರಂಶ ಇದ್ದು ಈ ರೀತಿಯಾಗಿದೆ ಹಿಟ್ಟು. ಇದನ್ನು ಕಲಸಿ ತುಂಬ ಹೊತ್ತು ಇಡಬಾರ್ದು, ನೀರು ಬಿಟ್ಕೊಳ್ಳುತ್ತೆ. ಆವಾಗ ಕಲಸಿ ಆವಾಗ ಹಾಕಿಬಿಡಬೇಕು. ನಾವು ಎಣ್ಣೆಯನ್ನು ಚೆನ್ನಾಗಿ ಕಾದಿರಬೇಕು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕೈಗೆ ನೀರನ್ನು ಎಜ್ಜಿಕೊಂಡು ಒಂದೊಂದೇ ಉಂಡೆಯನ್ನು ಹೀಗೆ ಬಿಡ್ತಾ ಇದ್ದೀನಿ. ನೀವು ತುಂಬ ಹಿಟ್ಟನ್ನು ತಗೊಂಡು ಹಾಗೆ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೋದು, ಏನು ರೌಂಡಾಗಿ ಉಂಡೆನೇ ಬರಬೇಕು ಅಂತ ಏನಿಲ್ಲ. ಟೇಸ್ಟಿಯಾಗಿದ್ದರೆ ಸಾಕು. ಅಂದರೆ ರೋಡ್ ಸೈಡಲ್ಲಿ ತಿನ್ನೋವಂಥ ಗೋಬಿ ಮಂಚೂರಿ ಮನೆಯಲ್ಲೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈ ಗೋಬಿ ಮಂಚೂರಿಯಲ್ಲಿ ಹೆಲ್ತಿ ಟಿಪ್ಸನ್ನು ಹೇಳಬೇಕು ಅಂದರೆ, ಕ್ಯಾಬೇಜನ್ನು ತೊಗೋಬೇಕಾದ್ರೆ ನಾವು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹೇರಳವಾಗಿದೆ. ಯಾರಾದರೂ ತೂಕನ ಕ್ಯಾಲೋರಿನ ಬರ್ನ್ ಮಾಡ್ಕೋಬೇಕು ಅಂದರೆ, ನಿಮ್ಮ ತೂಕವನ್ನು ಇಳಿಸ್ಕೋಬೇಕು ಅಂದರೆ ಖಂಡಿತ ಕ್ಯಾಬೇಜನ್ನ ಆವಾಗ ಬಳಸ್ತಾ ಇರಿ. ಸಾಲಡ್ಗಳಲ್ಲಿ ಹಾಗೂ ಪಲ್ಯ, ಸಾಂಬಾರು ಹೀಗೆ. ನೋಡಿ, ಈಗ ಎಲ್ಲ ಗೋಬಿಗಳನ್ನ ಹೀಗೆ ಬೇಯಿಸಿ ಇಟ್ಕೊಂಡೆ. ಇದನ್ನು ಡ್ರೈ ಗೋಬಿ ಅಂತಲೂ ತಿನ್ನೋಕೆ ಕೊಡ್ಬೋದು, ಕಬಾಬ್ ರೀತಿ ಫೀಲ್ ಆಗುತ್ತೆ ತಿಂತಾಯಿದ್ರೆ. ಕೆಲವು ಮಕ್ಕಳಿಗೆ ಡ್ರೈ ಗೋಬಿನೂ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ಮಸಾಲೆ ಹಾಕಿಲ್ಲ ಅಂದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ಟೀಗೆ, ಕಾಫಿಗೆ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡುವ ಗೋಬಿ ಮಂಚೂರಿ ಮಾಡುವ ಬನ್ನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಟೊಮೊಟೊ ಸಾಸು ಹಾಗೂ ಚಿಲ್ಲಿ ಸಾಸನ್ನು ಕೂಡ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ. ಅದೇ ಬಾಣಲಿಗೆ ಎಣ್ಣೆ ಎಲ್ಲ ತೊಗೊಂಡು 2-3 ಸ್ಪೂನಷ್ಟು ಎಣ್ಣೆಯನ್ನು ಅಲ್ಲೇ ಬಿಟ್ಟು ಇವಾಗ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ನಾವು ಇಲ್ಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹೀಗೆ ಹಚ್ಕೊಂಡು ಬೆಳ್ಳುಳ್ಳಿನ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಶುಂಠಿನೂ ಕೂಡ ಹಾಕೋಬೋದು. ಇಷ್ಟನ್ನು ಹಾಕ್ಕೊಂಡು ಚಿಕ್ಕದಾಗಿ ಫ್ರೈ ಮಾಡ್ಕೊಂಡು ತಿನ್ನಿ. ಎಷ್ಟು ಫ್ಲೇವರ್ಫುಲ್ ಆಗಿರ್ತದೆ ಅಂದರೆ ಅದು ಬಾಯಿಗೆ ತಿನ್ನುವಾಗ ಸಿಕ್ಕುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಗೆ ಇಲ್ಲಿ ಈರುಳ್ಳಿ ಎಲ್ಲ ಹಾಕಿ ಬ್ರೌನ್ ಕಲರ್ಗೆ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬೋದು. ಚಿಲ್ಲಿ ಸಾಸ್ನೂ ಕೂಡ ಹಾಕ್ತೀನಿ, ಅದಕ್ಕೋಸ್ಕರ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಹೆಚ್ಚಾಗಿ ತಿನ್ನೋರಿದ್ದರೆ ಚಿಲ್ಲಿ ಸಾಸ್ ಅಥವಾ ಹಸಿಮೆಣಸಿನ್ಕಾಯಿನ ಹೆಚ್ಚಾಗಿ ಹಾಕೋಬೋದು. ಮತ್ತು ಇಲ್ಲಿಗೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕಿದ್ರೆ ಸಾಫ್ಟಾಗಿ ಬೇಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟು ಕೂಡ ಬರುತ್ತೆ.
ಇಲ್ಲಿ ಅರ್ಧ ಸ್ಪೂನಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಅದನ್ನು ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಹೀಗೆ ಕಲಸಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಸಾಸ್ಗಳನ್ನ ಹಾಕ್ಕೊಳ್ಳೋಣ. ಚಿಲ್ಲಿ ಸಾಸು, ಟೊಮೊಟೊ ಸಾಸು ಹಾಗೂ ಸೋಯಾ ಸಾಸು ಸ್ವಲ್ಪ ಹುಳಿ ಬರುತ್ತೆ, ಅದರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕಿದಾಗ ಹುಳಿ ಆಗಿಬಿಡುತ್ತೆ. ಅದರಿಂದ ಮತ್ತೆ ಇಲ್ಲಿ ನಾನು ಕಲಸಿಟ್ಟಂತಹ ಕಾರ್ನ್ಫ್ಲೋರ್ದು ನೀರನ್ನು ಹಾಕ್ಕೊಳ್ಳೋಣ. ಇದನ್ನು ಬೇಗ ನಾವು ಗೋಬಿನ ಮಿಕ್ಸ್ ಮಾಡಿಬಿಡ್ಬೇಕು. ಬಾಣಲಿಗೆ ಹಾಕಿದ ತಕ್ಷಣ ಬೇಯಿಸ್ತಾ ಅದು ಗಟ್ಟಿಯಾಗಿಬಿಡುತ್ತೆ ಕಾರ್ನ್ಫ್ಲೋರು. ನೆಕ್ಸ್ಟು ಡ್ರೈ ಗೋಬಿನ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಕ್ಯಾಬೇಜ್ ಗೋಬಿ ಮಂಚೂರಿ ರೆಡಿ ಆಯಿತು. ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಅಲ್ಲಿ ಹೋಗಿ ರುಚಿ ಇಲ್ಲ ಅಂತ ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಮನೆಯಲ್ಲಿ ಮಾಡಿದಾಗ ಮಕ್ಕಳಿದ್ರೆ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಮಳೆ ಬರ್ತಾ ಇರಬೇಕು, ಟೀ ಕಾಫಿ ಜೊತೆಗೆ ಈ ಕ್ರಿಸ್ಪಿ ಜ್ಯೂಸಿಯಾಗಿರೋಂತಹ ಕ್ಯಾಬೇಜ್ ಗೋಬಿ ಮಂಚೂರಿನ ತಿನ್ನೋ ಮಜಾನೇ ಬೇರೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.